ಅಂತಂದ್ರೆ ಈ ಪರಿಸ್ಥಿತಿ ಇವತ್ತಿನ ಕುಂಡು ಬೀದಿ ಪರಿಸ್ಥಿತಿ ಬರಂಗಿಲ್ಲ ನಮಗ. 15 ದಿವಸ ಬಾಕಿ ಕೊಡ್ಲಿಲ್ಲ ಅಂದ್ರೆ ಹೋಗ್ತು, ಕಮಿಷನರ್ ಏನ್ ಮಾಡತ್ತಿ, ಅವ್ರ ಮೇಲೆ ನೋಟಿಸ್ ತೆಗಿತೀಯ, ಹರಾಜ್ ಮಾಡ್ತೀಯ, ಮತ್ತೊಂದೇನು ಸಕ್ರಿ ಮಾಡ್ತೀಯ, ರೊಕ್ಕ ಕೊಡೋತ್ತೆ ಕೇಳಕ್ ಬರ್ತೈತಿ. ನಮ್ಮ ಪರಿಸ್ಥಿತಿ ಬೆಂಗಳೂರು ಹೋಗುವಟ್ಟು ನಮ್ಮಲ್ಲಿ ಪರಿಸ್ಥಿತಿ ಉಳಿದಿಲ್ಲ. ಯಾಕಂದ್ರೆ ಇಲ್ಲಿಂದ ಮತ್ತೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗ್ಬೇಕು, ಹೋಗುದು ಬರೋದಕ್ಕೆ ಹೋರಾಟ ಮಾಡೋ ಪರಿಸ್ಥಿತಿ ಆಗೋದಿಲ್ಲ. ಅದಕ್ಕಾಗಿ ಅದು ಕೂಡ ಒಂದು ದೊಡ್ಡ ಹೋರಾಟನ ಸುಮಾರು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ, ಈ ಕಡೆ ಹಾವೇರಿ ಒಂದು 7-8 ಜಿಲ್ಲಾದವ್ರು ಕೂಡಿ, ನಮ್ಮ ಈ ಕಡೆ ಕಾರವಾರ ಜಿಲ್ಲೆ ಇರ್ಬೋದು, ಎಲ್ಲರೂ ಕೂಡಿ ಒಂದು ದೊಡ್ಡ ಹೋರಾಟನ ಮಾಡೋಣ. ಆ ಇಲಾಖೆ ಬರೋವರೆಗೆ ಮಂದೇಶವ್ರು ಗಚ್ಚಿ ಹಂಗೆ ಕುಂಡ್ಬೇಕಾಕೈತಿ. ಯಾಕಂದ್ರೆ ಇಂತಿಂಥ ಕೆಲವು ಅವಕಾಶಗಳು ನಾವು ಗಟ್ಟಿ ಮಾಡ್ಕೊಂಡಪ್ಪ ಅಂತಂದ್ರೆ ಈ ಕಾರ್ಖಾನೆ ಮಾಲೀಕರೇನದಾರಲ್ಲ ಇದನ್ನು ಒಟ್ಟ ಸದೃಢವಾಗಿ ಬಿಡುದಿಲ್ಲ ಅವ್ರು. ಯಾಕಂದ್ರೆ ಅವ್ರು ಕಾಯಂ ಅದ್ರೊಳಗೆ ತುಡುಗು ಮಾಡೋದು, ಲಪಡ ಮಾಡೋದು, ಅವ್ರು ಕಾಯಂ ಕಾಟ ಹೊಡಿದು ಅವ್ರ ನಿರಂತರ ಜ್ಯೋತಿ ಐತಿ. ಯಾಕಂದ್ರೆ 1 ಟನ್ ಏನಾದರೂ ಕಬ್ಬು ಕಾಟ ಹೊಡೆದ್ರಪ್ಪ ಅಂತಂದ್ರೆ